ಶ್ರೀಮ್ ಅಸ್ಟ್ರಾಲಜಿ ಪರವಾಗಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳನ್ನ ತಿಳಿಸ್ತೀನಿ. ಇಂದಿನ ಸಂಚಿಕೆಯಲ್ಲಿ ನಾವು ಮಂತ್ರಗಳನ್ನು ಯಾವ ಮಣಿಯಿಂದ ನಾವು ಪಠಿಸಬೇಕು, ಯಾವ ಜಪಮಣಿಗಳನ್ನು ನಾವು ಪಠಿಸಿದರೆ ಅದರಿಂದ ನಮಗೆ ತಕ್ಕ ಪ್ರತ್ಯುತ್ತರ ಮತ್ತು ಫಲಿತಾಂಶ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಏಕೆಂದರೆ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾವ ಮಣಿಯಿಂದ ಪಠಿಸಬೇಕು ಅಂತ. ಜನರಲ್ ಆಗಿ ಅವ್ರಿಗೆ ಯಾವ್ದು ಅನಿಸುತ್ತೋ ಆ ಮಣಿಯಿಂದ ಪಠಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಪಠಿಸುವಾಗ ಕೆಲವು ಸಮಯ ನಮಗೆ ಅದರಿಂದ ಸೂಕ್ತವಾದಂತಹ ಫಲಿತಾಂಶ ಸಿಗಲಿಕ್ಕಿಲ್ಲ. ಏಕೆಂದರೆ ಕೆಲವು ದೇವತೆಗಳಿಗೆ ಅವರಿಗೆ ಹೇಳಿ ಮಾಡಿಸಿರ್ತಕ್ಕಂತಹ ವಿಭಾಗಕ್ಕೆ ಹೇಳಿದಂತಹ ಕೆಲವು ಮಣಿಗಳನ್ನು ಮಾತ್ರ ನಾವು ಉಪಯೋಗಿಸಿ ಮಾಡೋದ್ರಿಂದ ಆ ದೇವತೆಗಳು ಸಂತೋಷಪಟ್ಟು ಅದರಿಂದ ವಿಶೇಷವಾಗಿ ನಮಗೆ ಆಶೀರ್ವಾದ ಸಿಗುತ್ತೆ ಅಂತಹ ಜಪಮಣಿಗಳಿಂದ ನಾವು ಉಪಯೋಗಿಸಿದಾಗ. ಉದಾಹರಣೆಗೆ ಶಕ್ತಿ ದೇವತೆಗಳು ನಮ್ಮ ಬಯಕೆಗಳು ಈಡೇರಬೇಕು ಅಂದರೆ, ಬೇಗ ಈಡೇರಬೇಕು, ನಮ್ಮ ಸಮಸ್ಯೆಗಳು ಬೇಗ ಫಲಿಸಬೇಕು, ನಮ್ಮ ಸಮಸ್ಯೆಗಳು ಬೇಗ ಕಡಿಮೆಯಾಗಿ ನಮ್ಮ ಬಯಕೆಗಳು ಬೇಗ ಈಡೇರಬೇಕು ಅಂದರೆ ಶಕ್ತಿ ದೇವತೆಗಳಾಗಿರ್ತಕ್ಕಂತಹ ಶ್ರೀ ಮಹಾಕಾಳಿ ತಾಯಿನ ಪೂಜಿಸಬೇಕು, ದುರ್ಗಾದೇವಿಯನ್ನು ಪೂಜಿಸಬೇಕು, ಚಾಮುಂಡೇಶ್ವರಿ ದೇವಿಯನ್ನು ಪೂಜಿಸಬೇಕು. ಶಕ್ತಿ ದೇವತೆಗಳನ್ನು ಪೂಜಿಸಿದಾಗ ನಮಗೆ ವಿಶೇಷವಾಗಿ ನಮ್ಮ ಕಷ್ಟದಿಂದ, ನಮಗೆ ಆಗ್ತಿರ್ತಕ್ಕಂತಹ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಅದರಲ್ಲೂ ಆ ದೇವತೆಗಳ ಮಂತ್ರಗಳನ್ನು ಪಠಿಸುವಾಗ ಸಾಮಾನ್ಯವಾಗಿ ನಾವು ರಾತ್ರಿಯ ಸಮಯ, ಮುಸ್ಸಂಜೆಯ ಸಮಯ 6 ಗಂಟೆ ಮೇಲೆ 8 ಗಂಟೆ ಅಥವಾ 11-12 ಗಂಟೆ ಸಮಯದಲ್ಲಿ ವಿಶೇಷವಾಗಿ ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮತೆಗಳು ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ತಾಯಿ ಮಹಾಕಾಳಿ ಓಡಾಡ್ತಕ್ಕಂತಹ ಸಮಯ ಕೂಡ ಅದಾಗಿರ್ತದೆ. ಶಕ್ತಿ ದೇವತೆಗಳ ಸಂಚಾರಗಳು ಪ್ರಾಬಲ್ಯ ಜಾಸ್ತಿ ಇರುತ್ತೆ. ಅಂತಹ ಸಮಯದಲ್ಲಿ ನಮ್ಮ ಕೋರಿಕೆಗಳು, ನಮ್ಮ ಸಮಸ್ಯೆಗಳು ಏನಿದೆ ಎಂದು ದೇವಿಗೆ ಸಂಕಲ್ಪ ಮಾಡಿ ಅಂಥ ಸಮಯದಲ್ಲಿ ನಾವು ಮಂತ್ರಗಳನ್ನು ಜಪಮಣಿಗಳ ಮುಖಾಂತರ ಪಠಿಸೋದ್ರಿಂದ ವಿಶೇಷವಾದಂತಹ ನಮಗೆ ಆಶೀರ್ವಾದ ಸಿಗುತ್ತೆ, ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ. ಹಾಗಾದರೆ ಯಾವ ಜಪಮಣಿಯನ್ನು ನಾವು ಉಪಯೋಗಿಸಬೇಕು ಇಂತಹ ದೇವತೆಗಳಿಗೆ ಅಂದರೆ, ಸಾಮಾನ್ಯವಾಗಿ ಶಕ್ತಿ ದೇವತೆಗಳಿಗೆ ರಕ್ತಚಂದನ ಮಣಿ ಅಂತ ಹೇಳ್ತಾರೆ. ಇದು ನೋಡಿ, ರಕ್ತಚಂದನ ಮಣಿ ಕಾಣಿಸ್ತಾ ಇದೆಯಲ್ಲ, ರಕ್ತಚಂದನ ಮಣಿ. ಇದು ಎಲ್ಲ ಪಾನ್ಸಾರಿ ಅಂಗಡಿ ಮತ್ತು ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇಂತಹ ಮಣಿಯನ್ನು 108 ಇರತಕ್ಕಂತಹ 108 ಬೀಜಗಳು ಇರತಕ್ಕಂಥ ಜಪಮಣಿನ ತಂದು ಪ್ರತಿದಿನ 108 into 3 times ಅಥವಾ 4 times 5 times ಈ ರೀತಿಯಲ್ಲಿ ನಾವು ಪಠಿಸೋದ್ರಿಂದ ನಮಗೆ ಆ ದೇವಿಯ ವಿಶೇಷ ಕೃಪೆಗಳು ಸಿಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಸಂಕಲ್ಪವನ್ನು ಮಾಡಿ ಪ್ರತಿನಿತ್ಯ ಒಂದು ಆಯ್ದಂತಹ ಸಮಯ 8 ಗಂಟೆ ಇದ್ದರೆ 8 ಗಂಟೆ, 9 ಗಂಟೆ ಅಥವಾ 10 ಗಂಟೆ, 11, 12 ಗಂಟೆ ಈ ಸಮಯದಲ್ಲಿ ನಾವು ಪ್ರತಿದಿನ ಯಾವ ಸಮಯಕ್ಕೆ ಕುಳಿತುಕೊಳ್ತೀವಿ, ಯಾವ ಜಾಗದಲ್ಲಿ ಕುಳಿತುಕೊಂಡು ಪಠಿಸ್ತೀವಿ ಅಂತ ಭಾಳ ಮುಖ್ಯ. ಅಂತಹ ಸಮಯದಲ್ಲಿ ಆ ದೇವಿಯನ್ನು ಕುರಿತು ಆ ದೇವಿಯ ಬೀಜ ಮಂತ್ರಗಳನ್ನು ಪಠಿಸೋದ್ರಿಂದ, ಸಂಕಲ್ಪವನ್ನು ಮಾಡಿ ಪಠಿಸೋದ್ರಿಂದ ನಮ್ಮ ಸಮಸ್ಯೆಗಳು ಬೇಗ ಈಡೇರ್ತದೆ. ಮತ್ತು ಅದೇ ರೀತಿ ಸಾತ್ವಿಕ ದೇವರಾಗಿರ್ತಕ್ಕಂತಹ ಮಹಾಲಕ್ಷ್ಮಿ, ಗಣಪತಿ, ಸರಸ್ವತಿ ಇಂತಹ ದೇವತೆಗಳನ್ನು ಯಾವ ಜಪಮಣಿಯಿಂದ ಪೂಜಿಸಬೇಕು, ಯಾವ ಜಪಮಣಿಯಿಂದ ಪ್ರಾರ್ಥಿಸಬೇಕು ಅಂದರೆ, ಆ ಸಾತ್ವಿಕ ದೇವತೆಗಳಿಗೆ ತುಳಸಿ ಮಣಿಯಿಂದ ಪಠಿಸಿದರೆ ಮತ್ತು ಸ್ಫಟಿಕದ ಮಣಿಗಳಿಂದ ಪಠಿಸೋದ್ರಿಂದ ವಿಶೇಷವಾದಂತಹ ಕೃಪೆ ಸಿಗುತ್ತೆ. ಯಾಕಂದರೆ ಸಾತ್ವಿಕ ದೇವರಿಗೆ ತುಳಸಿ ಮಣಿ ಭಾಳ ಅಚ್ಚುಮೆಚ್ಚಾಗಿರ್ತದೆ. ಹಾಗಾಗಿ ಸ್ಪೆಷಲಾಗಿ ಸರಸ್ವತಿ ದೇವಿ ಮತ್ತು ಗಣಪತಿ ಮತ್ತು ಮಹಾಲಕ್ಷ್ಮಿಗೆ ಕಮಲದ ಬೀಜ ಅಂದರೆ ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ. ಲೋಟಸ್ ಸೀಡ್ಸ್ನ 108 ಮಣಿಯಿಂದ ಪಠಿಸೋದ್ರಿಂದ ಮಹಾಲಕ್ಷ್ಮಿಯ ತಾಯಿಯ ಕೃಪೆ ವಿಶೇಷವಾಗಿ ಸಿಗ್ತದೆ. ಮತ್ತು ಸ್ಫಟಿಕದ ಮಣಿಯಿಂದ ಪಠಿಸೋದ್ರೂ ಕೂಡ ವಿಶೇಷವಾದ ಕೃಪೆ ಸಿಗುತ್ತೆ. ಮತ್ತು ತುಳಸಿಯ ಮಣಿ ವಿಶೇಷವಾಗಿ ವಿಷ್ಣು ದೇವರ ಮಂತ್ರವನ್ನು ಪಠಿಸೋದ್ರಿಂದ, ಶ್ರೀಕೃಷ್ಣನ ಮಂತ್ರವನ್ನು ಪಠಿಸೋದ್ರಿಂದ, ಗಣಪತಿ ದೇವರ ಮಂತ್ರವನ್ನು ಸ್ಫಟಿಕದ ಮಣಿಯಲ್ಲಿ ಪಠಿಸೋದ್ರಿಂದ, ಈಗ ಸ್ಫಟಿಕದ ಮಣಿ ಚಂದ್ರಗ್ರಹವನ್ನು ಸೂಚಿಸುತ್ತೆ. ಚಂದ್ರಗ್ರಹಕ್ಕೆ ಅಧೀನವಾಗಿರತಕ್ಕಂತಹ ಮಹಾಲಕ್ಷ್ಮಿ ಪಠಿಸ್ಬೋದು, ಪಾರ್ವತಿ ದೇವಿ, ಸಾತ್ವಿಕ ದೇವರು ಸರಸ್ವತಿ ಮಾತೆ, ಇವ್ರನ್ನ ನಾವು
ಕೂರಿಕೊಂಡು ಪೂಜಿಸೋದ್ರಿಂದ ಜಪಮಣಿಯನ್ನು ಜಪಿಸುವುದರಿಂದ ಪ್ರತಿನಿತ್ಯ ವಿಶೇಷವಾದಂತಹ ಅವರ ಆಶೀರ್ವಾದ ಮತ್ತು ನಮ್ಮ ಏನು ಬೇಡಿಕೆಗಳಿದೆ ಅದು ಈಡೇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಮಣಿಗಳನ್ನು ಇಟ್ಕೊಂಡು ಜಪಿಸ್ತಾ ಇದ್ದಾರೆ ಪ್ರತಿನಿತ್ಯ. ಅದಕ್ಕೆ ಸಂಬಂಧಪಟ್ಟಂತಹ ಮಣಿಗಳನ್ನು ತೆಗೆದುಕೊಂಡು ಮಂತ್ರವನ್ನು ಪಡಿಸೋದ್ರಿಂದ ಅವರಿಗೆ ವಿಶೇಷವಾದಂತಹ ಫಲಿತಾಂಶಗಳು ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಒಂದು ಸಾರಿ ಮಂತ್ರಗಳನ್ನು ಪಠಿಸುವಾಗ ನೀವು ನೋಡಿಕೊಂಡು ಮಾಡೋದು ಭಾಳ ಒಳ್ಳೆಯದಾಗುತ್ತೆ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಸಬ್ಸ್ಕ್ರಿಪ್ಷನ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳಿತಾಗಲಿ. ನಮಸ್ಕಾರ.